ಸಿದ್ದರಾಮಯ್ಯನವರ ಭಾಷಣವನ್ನ ಗಮನಿಸಿದ್ವಿ. ಪತ್ನಿಯನ್ನ ಕೂಡ ರಾಜಕೀಯಕ್ಕೆ ಎಳೆತಂದ್ರು ಅಂತ ಹೇಳಿ. ಇದು ಕೇವಲ ರಾಜಕೀಯ ಅಲ್ಲ ಅಂತ ಹೇಳಿ, ಯಾಕಂತಂದ್ರೆ ಇದು ಹಗರಣ ಆಗಿದೆ ಅನ್ನೋ ಆರೋಪ. ತನಿಖೆ ನಡೀತಾ ಇದೆ, ತನಿಖೆಯ ಆಯಾಮ. ಹೀಗಾಗಿ ಆರೋಪಿ ಸ್ಥಾನದಲ್ಲಿ ಅವರು ಇರೋದ್ರಿಂದ ಅವರು ಕೂಡ ತನಿಖೆಯನ್ನು ಎದುರಿಸಬೇಕಾಗತ್ತೆ. ಆದರೆ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವ್ರು ಮಾತನಾಡಿದ್ರಲ್ಲ, ನೋಡಿ ನಾನೇನು ತಪ್ಪು ಮಾಡಿಲ್ಲ, ಜನರ ಪರವಾಗಿ ಒಂದಷ್ಟು ಯೋಜನೆಗಳನ್ನು ತರೋ ಪ್ರಯತ್ನ ಮಾಡ್ತಿದ್ದೀನಿ, ಇಂಥ ಸಂದರ್ಭದಲ್ಲಿ ಹೊಟ್ಟೆಯವರಿಗೆ ನನ್ನ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ, ಇದು ಪ್ಯೂರ್ಲಿ ಪಾಲಿಟಿಕ್ಸ್. ಬಟ್ ರಾಜಕೀಯ ಹೇಳಿಕೆಗಳು ಅಥವಾ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ತನಿಖೆ ಹಾಗೆ ಆಗುತ್ತೆ. ಬಟ್ ಯಾವ ಆಯಾಮದಲ್ಲಿ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗಿದೆ. ಇನ್ನು ಇದೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನಕ್ಕಂತೂ ಕಾರಣವಾಗಿದೆ ಈ ಪ್ರಕರಣ. ಅದಕ್ಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಸೂಪರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆಯಂತೆ. ಅದು ಏನು ಅನ್ನೋದ್ರ ಸ್ಟೋರಿ ನಿಮ್ಮ ಮುಂದೆ. ರಾಜ್ಯ ರಾಜಕೀಯದ ಮೇಲೆ ಎಐಸಿಸಿ ಕಣ್ಣು, ಶಾಸಕರು ಸಚಿವರ ಸಭೆಗಳ ಮೇಲೆ ನಿಗಾ. ಮೂಡಾ ಹಗರಣ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದೆ. ಇಡಿ ಪ್ರಕರಣ ದಾಖಲಿಸಿಕೊಂಡಿರುವುದು ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾನಾ ಲೆಕ್ಕಾಚಾರಗಳು ಹಾಕ್ತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಫುಲ್ ಆಕ್ಟಿವ್ ಆಗಿದ್ರೆ, ಡಿಕೆ ಶಿವಕುಮಾರ್ ಬಣಕ್ಕೆ ಢವಢವ ಶುರುವಾಗಿದೆ. ಹೀಗಾಗಿ ತೆರೆಮರೆಯಲ್ಲಿ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ. ಮುಖ್ಯಮಂತ್ರಿ ಸ್ಥಾನದ ಮೇಲೆ ಒಳಗೆ ಸಂಘರ್ಷ ಶುರುವಾಗಿದ್ರೆ, ಈತ ಸಿಎಂ ಸಿದ್ದರಾಮಯ್ಯ ಜಗ್ಗಲ್ಲ ಬಗ್ಗಲ್ಲ ಅಂತಿದ್ದಾರೆ. ಆದ್ರೆ ಸದ್ದಿಲ್ಲದೆ ಸಿಂಹಾಸನವಂತೂ ಅಲುಗಾಡ್ತಾ ಇದೆ. ಆ ಪಟ್ಟ ತಮ್ಮಲ್ಲಿ ಯಾರಿಗಾದ್ರೂ ಸಿಗ್ಲೇಬೇಕು ಅಂತ ತ್ರಿವಳಿ ಮಂತ್ರಿಗಳು ಆಟ ಶುರು ಮಾಡಿದ್ದಾರೆ. ಅಹಿಂದ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮತ್ತು ಎಚ್.ಸಿ. ಮಹದೇವಪ್ಪ ಗೌಪ್ಯ ಸಭೆ ನಡೆಸಿ ತೆರೆಮರೆಯ ಆಟ ಶುರು ಮಾಡಿಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ರಾಜಕೀಯದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದೆಯಂತೆ. ಪ್ರತಿ ಕ್ಷಣದ ಪಿನ್ ಟು ಪಿನ್ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದೆಯಂತೆ. ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ, ದಿನಾ ವರದಿಗಳು ಇಲ್ಲೇನೇ ನಡೀತಾ ಇದೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಪೇಪರ್ಲಿ ಏನು ಬರ್ತದೆ, ಮತ್ತೊಂದು ಬರ್ತದೆ. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ನಾನು ಅದಕ್ಕೊಂದು ಟೀಮೇ ಸಪ್ರೇಟ್ ಇದೆ, ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರು ಆ ರಿಸರ್ಚ್ ಟೀಮು ಏನೇನು ಆಕ್ಟಿವಿಟೀಸ್ ಆಗ್ತದಿಂದ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ. ಪ್ರತಿದಿನದ ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಂಗ್ರಹಿಸ್ತಾ ಇದೆ. ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿಯಿಂದ ಮೂಡಿರುವಂತಹ ಗೊಂದಲ, ರಾಜ್ಯ ನಾಯಕರಲ್ಲಿ ಮೂಡಿದ ಭಾರಿ ಗೊಂದಲಕ್ಕೆ ಸ್ಪಷ್ಟತೆ ಇಲ್ಲದ ಕಾರಣ ಪಕ್ಷಕ್ಕೆ ವ್ಯತಿರಿಕ್ತ ಬದಲಾವಣೆ ಆಗಬಹುದು ಎಂಬ ಆತಂಕವಿದೆಯಂತೆ. ಹೀಗಾಗಿ ಸರ್ಕಾರದ ಮೇಲೆ ಪರಿಣಾಮ ಬೀರಬಹುದು ಎಂಬ ಚರ್ಚೆ ಹೆಚ್ಚಾದ ಹಿನ್ನೆಲೆ ಎಸ್ಸಿ ಸಚಿವರ ರಹಸ್ಯ ಸಭೆ ಮಾಡಿದ್ದಾರೆ. ಹೀಗಾಗಿ ಶಾಸಕರು ಸಚಿವರ ಗುಪ್ತ ಸಭೆಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆಯಂತೆ. ಸಚಿವರು ಹಿರಿಯ ನಾಯಕರು ಏನ್ ಮಾಡ್ತಾ ಇದ್ದಾರೆ ಎನ್ನುವ ಪ್ರತಿದಿನದ ಮಾಹಿತಿ ಹೈಕಮಾಂಡ್ಗೆ ಹೋಗ್ತಾ ಇದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಒಂದು ಹಗರಣದಲ್ಲಿ ಏನಾದರೂ ಸಿಲುಕಿಕೊಂಡು ಈ ಆರೋಪವನ್ನು ಎದುರಿಸಬೇಕು, ತನಿಖೆಗೆ ಸಹಕಾರ ಕೊಡಬೇಕು ಅಂತ ಹೋಗಿದ್ದೆ ಆದರೆ ಬದಲಾವಣೆ ಆಗ್ತಾರ ಸಿಎಂ ಸಿದ್ದರಾಮಯ್ಯನವರು, ಅವರ ಸ್ಥಾನ ಬದಲಾವಣೆ ಆಗುತ್ತಾ ಅನ್ನೋ ಚರ್ಚೆಗಳು. ಆದರೆ ಈಗ ಮುಂದಿನ ಒಂದು ಹಂತಕ್ಕೆ ಹೋಗಿ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟವನ್ನು ಬಿಟ್ಟುಕೊಟ್ರೆ ಯಾರು ಸಿ ಎಂ ಆಗ್ತಾರೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಈ ಮಧ್ಯೆ ದಲಿತ ಸಿ ಎಂ ಕೂಗು ಎದ್ದಿದೆ. ಇದೀಗ ಇದಕ್ಕೆ ಅಂತಲೇ ಕೌಂಟರ್ ಕೊಡೋದಕ್ಕೆ ಡಿ.ಕೆ. ಬ್ರದರ್ಸ್ ಸಜ್ಜಾಗಿದ್ದಾರಂತೆ. ಅದೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಗುಸುಗುಸು, ದೆಹಲಿ ದಂಡಯಾತ್ರೆ ಪಾಲಿಟಿಕ್ಸ್ ಜೋರು. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡುತ್ತಿದೆ. ಆದರೂ ನಾನೇ 5 ವರ್ಷ ಸಿಎಂ ಅಂತ ಘೋಷಿಸಿಕೊಂಡಿದ್ದಾರೆ. ಆದರೆ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಅದರ ನಡುವೆಯೇ ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಇದೀಗ ಇನ್ನೊಂದು ಟೀಮ್ ಖರ್ಗೆ ಭೇಟಿ ಮಾಡಲು ಸಜ್ಜಾಗಿದೆಯಂತೆ. ಹೌದು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರಾ ಎಂಬ ಮಾತುಗಳು ಚಾಲ್ತಿಯಲ್ಲಿ ಇರುವಾಗಲೇ ಮುಂದಿನ ಸಿಎಂ ಯಾರು ಎಂಬ ಮಾತುಗಳು ಕೇಳಿಬರುತ್ತಿವೆ. ಕಾಂಗ್ರೆಸ್ನಲ್ಲಿ ರಾಜಕೀಯ ವಿದ್ಯಮಾನಗಳು ಬಿರುಸುಗೊಂಡಿವೆ. ಇದೀಗ ಸತೀಶ್ ಜಾರಕಿಹೊಳಿ ಬಳಿಕ ಡಿ.ಕೆ. ಬ್ರದರ್ಸ್ ದೆಹಲಿ ದಂಡಯಾತ್ರೆಗೆ ಚಿಂತನೆ ಮಾಡಿದ್ದಾರಂತೆ.
ಮುಂದಿನ ವಾರ ಡಿಕೆ ಬ್ರದರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ನನಗೆ ಗೊತ್ತಿಲ್ಲ, ನನಗೆ ಯಾವ ಇನ್ಫಾರ್ಮೇಶನ್ ಇಲ್ಲ. ನನಗೆ ಯಾವ ಇನ್ಫಾರ್ಮೇಶನ್ ಇಲ್ಲ, ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಹೋಗುವಂತ ಅವಶ್ಯಕತೆ ಬಂದಿಲ್ಲ. ಸದ್ಯ ದೆಹಲಿ ಕಡೆ ಹೋಗಲ್ಲ ಎಂದಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸುವ ಮುನ್ನವೇ ಹೈಕಮಾಂಡ್ ಭೇಟಿ ಮಾಡಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇದ್ದಂತೆ ಅಲರ್ಟ್ ಆಗಿರುವಂತಹ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಹೈಕಮಾಂಡ್ ಭೇಟಿ ಮಾಡಲಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಕೀಯ ಸುದ್ದಿಗಳ ಕಡೆ ಗಮನ ಕೊಡೋದಾದ್ರೆ ಮೊಟ್ಟ ಮೊದಲದಾಗಿ ಗಮನಿಸಲೇಬೇಕಾದ ವಿಚಾರ ಅಂತಂದ್ರೆ ಮೂಡಾ ಹಗರಣ. ಇದೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಸುತ್ತ ತನಿಖೆಯ ಹುತ್ತ ಮತ್ತಷ್ಟು ಮಗದಷ್ಟು ಬಿಗಿಯಾಗಿ ಬೆಳ್ಕೊಳ್ತಾ ಹೋಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ತನಿಖೆಯ ಆತಂಕ ಶುರುವಾಗಿದೆ. ನೋಟಿಸ್ ನೀಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. 2 ದಿನ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ನಡೆಸಲಾಗಿದೆ. ಕೆಸರೆ ಹಾಗೆ ವಿಜಯನಗರ ಬಡಾವಣೆಗಳಲ್ಲಿ ಸ್ಥಳ ಮಹಜರು ಕೂಡ ಮಾಡಿಯಾಗಿದೆ. ಈಗ ದಾಖಲೆಗಳ ಬೆನ್ನು ಬಿದ್ದಿದ್ದಾರೆ ಲೋಕಾಯುಕ್ತ ಪೊಲೀಸರು. 3 ದಿನಗಳಿಂದ ಮೂಡಾ ಕಚೇರಿಯಲ್ಲಿ ದಾಖಲೆಗಳ ಸಂಗ್ರಹ ಆಗಿದೆ. 1 ವಾರದಲ್ಲಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಮೊದಲು ಯಾರಿಗೆ ನೋಟಿಸ್ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಆರಂಭದಲ್ಲೇ ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡ್ತಾರಾ ಅಥವಾ ಉಳಿದ ಆರೋಪಿಗಳಿಗೆ, ಅಂದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪತ್ನಿ, ಅವರ ಬಾಮೈದ, ಇನ್ಫ್ಯಾಕ್ಟ್ ಮೂಡಾದ ಅಧಿಕಾರಿಗಳು ಎಲ್ಲರೂ ಕೂಡ ಆರೋಪಿಗಳ ಸ್ಥಾನದಲ್ಲಿ ನಿಂತಿರೋದ್ರಿಂದ ಅವರ ವಿಚಾರಣೆ ಅದಾದ್ಮೇಲೆ ಸಿದ್ದರಾಮಯ್ಯನವರ ವಿಚಾರಣೆ ನೋಟಿಸ್ ಏನಾದರೂ ಜಾರಿ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಈಗ ನನಗೊಂದು ವಿಚಾರ ಗೊತ್ತಾಗ್ತಾ ಅಂದರೆ ನಾನು ಜಸ್ಟ್ ಹೇಳ್ತಾ ಇರೋದು, ಈಗ ಈ ಲೋಕಾಯುಕ್ತ ಅಧಿಕಾರಿಗಳೆಲ್ಲ ಇವತ್ತು ತನಿಖೆ ಮಾಡ್ತಿದ್ದಾರೆ. ಅವ್ರನ್ನೇನಾದ್ರು ರಿಪಬ್ಲಿಕ್ ಕನ್ನಡ ಮತ್ತು ನಿಮ್ಮ ಮಹಾಭಾರತ ಶೋ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೆಲ್ಲ ಡೀಟೇಲ್ ಹೇಳ್ಬಿಡ್ತಿದ್ರ? ಅಂದ್ರೆ ದಾಖಲೆಗಳಷ್ಟು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ 1,000ಕ್ಕೂ ಅಧಿಕ ಪುಟಗಳ ದಾಖಲೆ ಈಗಲೂ ಕೂಡ ನಮ್ಮ ಆಫೀಸಲ್ಲಿದೆ. ಎಲ್ಲೆಲ್ಲಿ ಲೋಪಗಳಾಗಿದೆ ಅನ್ನೋದ್ರ ಬಗ್ಗೆ ಕೋರ್ಟ್ನಲ್ಲಿ ಚರ್ಚೆಗಳಾಗಿತ್ತು. ಅಂದ್ರೆ ದೂರುದಾರರ ಪರವಾದ ವಕೀಲರು ವಾದವನ್ನು ಮಂಡಿಸಿದ್ರು, ಅದಕ್ಕೆ ಪೂರಕವಾದ ದಾಖಲೆಗಳು. ಹೀಗಾಗಿ ರಿಪಬ್ಲಿಕ್ ಕನ್ನಡ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಆಧಾರದ ಮೇಲೆ ರಿಪೋರ್ಟಿಂಗ್ ಮಾಡಿರೋದು. ಇದೇ ವಿಚಾರವನ್ನ ಕೋರ್ಟ್ನಲ್ಲೂ ಕೂಡ ವಾದ ಮಂಡನೆ ಆಗಿದೆ. ಇದರ ಆಧಾರದ ಮೇಲೇನೆ ತನಿಖೆಯನ್ನ ಮಾಡಿ ಅಂತ ಹೇಳಿ ಕೋರ್ಟ್ ಅಸ್ತು ಹೊಂದಿರೋದು. ಇದೀಗ ತನಿಖೆಯ ಮತ್ತೊಂದು ಮಜಲು. ಖುದ್ದು ಮುಖ್ಯಮಂತ್ರಿಗಳನ್ನೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿಕೊಳ್ಳುವಂತಹ ಹಂತಕ್ಕೆ ತಲುಪದಂತೆ ಕಾಣ್ತಾ ಇದೆ ಪ್ರಕರಣ. ಆದರೆ ನಾವೀಗ ಆಲ್ರೆಡಿ ಹೇಳಿದಂತೆ ಈ ಪ್ರಕರಣದಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರು ಕೂಡ ಇದ್ದಾರೆ. ಸೈಟ್ ಅವ್ರ ಹೆಸರಲ್ಲಿರೋದು. ಹಾಗೆ ಸೈಟನ್ನು ದಾನವಾಗಿ ಪಾರ್ವತಮ್ಮನವರಿಗೆ ಕೊಟ್ಟಿದ್ದು ಅವರ ಸಹೋದರ. ಅವರನ್ನ ಕೂಡ ವಿಚಾರಣೆಗೆ ಕರೆಸಿಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಮೊದಲು ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡ್ಲಾಗತ್ತಾ ಅಥವಾ ಉಳಿದ ಆರೋಪಿಗಳಿಗೆ ನೋಟಿಸ್ ಪ್ರಶ್ನೆ ಇರೋದೇನಂತಂದ್ರೆ, ಈಗ ಸಿದ್ದರಾಮಯ್ಯ ಅವರ ಪತ್ನಿ ಲೆಟರ್ನ ಅಂದರೆ 14 ಸೀಟ್ ವಾಪಸ್ ಕೊಡ್ತೀವಿ ಅಂತವರು ಮೂಡಾದವರು ವಾಪಸ್ ತಗೊಂಡ್ಬಿಟ್ರು. ಸಿದ್ದರಾಮಯ್ಯವರು ಪತ್ನಿ ನನಗೆ ಯಾವುದೇ ರೀತಿಯಾದ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಸ್ವಇಚ್ಛೆಯಿಂದ ವಾಪಸ್ ಕೊಟ್ಟರು ಅಂತೇಳಿ. ಇದೆಲ್ಲ ಆದಮೇಲೆ ಮುಗ್ದೋಯ್ತಾ ಅಷ್ಟೇ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತದೆ. ಈಗ ಜನರು ಕೇಳ್ತದ್ದು, ಇವತ್ತೆಲ್ಲ ಹೋದ್ರು ಸರ್ 14 ಸೀಟ್ ಕೊಟ್ಟರಂತಲ್ಲ, ಈಗೇನು ಮುಗ್ದೋಯ್ತಾ ಅಂತ ಹೇಳ್ತಾರೆ. ಈಗ